ನಮಸ್ಕಾರ, ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಮೇಲೆ ಶಾಕ್, ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ. ಈಗ ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ನೋಡಿ, ಪಾಕ್ ನಟರಾದಂಥ ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿ ಜಫರ್, ಇಮ್ರಾನ್ ಅಬ್ಬಾಸ್ ಸೇರಿ ಹಲವರ ಖಾತೆಯನ್ನ ಬ್ಯಾನ್ ಮಾಡಿದೆ. ಪಾಕ್ ಪ್ರಚಾರ ಮಾಡ್ತಾ ಇದ್ದ ಹಿನ್ನೆಲೆ ಅವರ ಖಾತೆಯನ್ನ ಇಂಡಿಯಾದಿಂದ ಬ್ಯಾನ್ ಮಾಡಲಾಗಿದೆ. ಕೆಲ ಕ್ರಿಕೆಟಿಗರ ಖಾತೆಯನ್ನ ಕೂಡ ಬ್ಯಾನ್ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ಅಷ್ಟೇ ಭಾರತ ಕೊಟ್ಟಂತ ಶಾಕ್ಗೆ ಪಾಕಿಸ್ತಾನದ ಕೆಲ ಯೂಟ್ಯೂಬರ್ಗಳು ಇವತ್ತೂ ಕೂಡ ಸಫರ್ ಪಡ್ತಿದ್ದಾರೆ. ಕೆಲ ಯೂಟ್ಯೂಬ್ ಚಾನೆಲ್ಗಳನ್ನ, ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಈಗ ನೆಕ್ಸ್ಟ್ ಸ್ಟೆಪ್ ಭಾರತದಲ್ಲಿ ಪಾಕಿಸ್ತಾನದ ನಟರ ಕೆಲವೊಂದಷ್ಟು ಅಕೌಂಟ್ಗಳನ್ನ ಕಿತ್ತು ಬಿಸಾಕಿದೆ, ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಕೆಲ ಕ್ರಿಕೆಟಿಗರ ಖಾತೆಯನ್ನು ಕೂಡ ಭಾರತದಲ್ಲಿ ಸಿಗೋದಿಲ್ಲ. ಭಾರತದಲ್ಲಿ ಅದನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಕಂಪ್ಲೀಟ್ ಶಾಕ್ ಮೇಲೆ ಶಾಕ್ ಅನ್ನು ಕೊಡುವಂತ ಕೆಲಸಗಳಾಗ್ತಾ ಇದೆ. ಕಂಪ್ಲೀಟ್ ಯಾವ ರೀತಿಯಾಗಿ ಅಂತಂದ್ರೆ ಮೆಂಟಲಿ ಹುಚ್ಚರಾಗಬೇಕು, ಹುಚ್ಚು ನಾಯಿ ಕರೆದೋ ತರ ಬಿಹೇವ್ ಮಾಡಬೇಕು. ಆ ಪರಿಸ್ಥಿತಿಗೆ ಭಾರತ ತಳ್ಳೋದು ಬಹಳ ದೂರ ಏನಿಲ್ಲ ವೀಕ್ಷಕರೇ. ನಮ್ಮ ಭಾರತೀಯ ನಾಗರಿಕರನ್ನ ಬಲಿ ಪಡಿತೀರಾ ನೀವು. ತಗೊಳ್ಳಿ ಗಿಫ್ಟ್ ಮೇಲೆ ಗಿಫ್ಟ್, ನಿಮ್ಗೆ ಗಿಫ್ಟ್ ಮೇಲೆ ಗಿಫ್ಟ್, ಶಾಕ್ ಮೇಲೆ ಶಾಕ್ ತಗೊಳ್ಳಿ. ನನ್ನ ಇಬ್ಬರು ಸಹೋದ್ಯೋಗಿಗಳಾದಂಥ ರಂಜಿತ್ ಶಿರ್ಯಾರ್ ಹಾಗೆ ಅಭಿಷೇಕ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಜಮ್ಮುವಿನಲ್ಲಿ ಜವಾಹರ್ ನಗರ ಅಭಿಷೇಕ್ ಇದ್ದಾರೆ, ಶ್ರೀನಗರ ರಂಜಿತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್ ಬಳಿ ಹೋಗ್ತಾರೆ. ಅಭಿಷೇಕ್, ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಪಾಕಿಸ್ತಾನಕ್ಕೆ. ಮಾಹಿತಿ ಏನು ಕೊಡ್ತೀರಿ? ಹಾಗಿದ್ರೆ ಮೊದಲನೇದಾಗಿ ಖಂಡಿತವಾಗಿಯೂ ಉತ್ತರಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಭಾರತ ಕೊಡುವಂತ ಆರಂಭ ಈಗಾಗಲೇ ಆಗಿರುವಂತದ್ದು. ಕಳೆದ ಅನೇಕ ದಿನಗಳಿಂದ ರಾಜತಾಂತ್ರಿಕ ನಡೆಯಲ್ಲಿ ತೆಗೆದುಕೊಳ್ಬೇಕಾದಂತಹ ಕ್ರಮಗಳನ್ನ ಪ್ರಧಾನಿರವರಾಗಿರ್ಬೋದು, ಅವರ ಸಂಪುಟ ಆಗಿರ್ಬೋದು ತಗೊಂಡಿರೋದನ್ನ ನಾವು ನೋಡ್ತಾ ಇದೀವಿ. ಈಗ ಒಂದಿಷ್ಟು ಅಜೆಂಡಾವನ್ನ ಸ್ಪ್ರೆಡ್ ಮಾಡೋದಕ್ಕೆ ಅಂತಾನೆ ಒಂದಿಷ್ಟು ಜನರು ಇದ್ದೇ ಇರ್ತಾರೆ. ಹೌದು, ಅವರಿಗೆ ದೇಶ ಪ್ರೇಮ, ಆದ್ರೆ ನಮ್ಮ ದೇಶದಲ್ಲಿ ಅವರ ದೇಶ ಪ್ರೇಮ ಮೆರೆಯೋದು ಬೇಡ ಅನ್ನೋ ಒಂದು ಕಾರಣದಿಂದಾಗಿ ಪಾಕ್ನ ನಟರಿರ್ಬೋದು, ಕ್ರಿಕೆಟಿಗರಿರ್ಬೋದು, ಕೇವಲ 4-5 ಜನ ಅಲ್ಲ, ಸುಮಾರು 10ರಿಂದ 15 ಜನರ ಪಾಕ್ ನಟರಾಗಿರ್ಬೋದು, ಕ್ರಿಕೆಟಿಗರಾಗಿರ್ಬೋದು, ಎರಡೂ ಆಗಿರ್ಬೋದು, ಈ 2-3 ಖಾತೆಗಳಿಗೆ ಸೇರಿದಂತ ಅಷ್ಟು ವ್ಯಕ್ತಿಗಳ ಸಾಮಾಜಿಕ ಜಾಲತಾಣಗಳು ಯಾವ್ದು ಅಂತ ಹೇಳೋದಕ್ಕಿಂತ ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್, ಪ್ರತಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ಭಾರತದಲ್ಲಿ ತಮ್ಮ ಅಜೆಂಡಾವನ್ನ ಸ್ಪ್ರೆಡ್ ಮಾಡದೇ ಇರುವಂತಹ ರೀತಿ ನಿರ್ಬಂಧವನ್ನ ಈಗ ಹೇರಲಾಗಿರುವಂತದ್ದು. ಇದು ಒನ್ ಆಫ್ ದ ಮೂವ್ಸ್, ಒಂದು ಚದುರಂಗದಾಟದಲ್ಲಿ ಇದು ಒಂದು ಹೆಜ್ಜೆನ ಈಗ ಇಟ್ಟಿರುವಂತದ್ದು. ಯಾವ ರೀತಿ ಭಾರತದ ನಡೆಯನ್ನ ನಾವೀಗ ನೋಡ್ತಾ ಇದೀವಿ ಅಂದ್ರೆ, ಸಾಮಾನ್ಯವಾಗಿ ಚದುರಂಗದಾಟದಲ್ಲಿ ಎಲ್ಲ ಕಡೆಯಿಂದಲೂ ಅಟ್ಯಾಕ್ ಮಾಡಿದಾಗ ವೈರಿ ಏನು ಮಧ್ಯದಲ್ಲಿ ಇರ್ತಾನೆ ಅಥವಾ ಸೋಲನ್ನು ಒಪ್ಕೊಳ್ತಾನೆ, ಆ ರೀತಿ ಈಗ ಪಾಕಿಸ್ತಾನಕ್ಕೆ ಭಾರತ ಒಂದಾದ ನಂತರ ಒಂದು ಚೆಕ್ಮೇಟ್ ಅನ್ನ ಕೊಟ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಯುದ್ಧಕ್ಕೆ ಸನ್ನದ್ಧರಾಗಿ ಅನ್ನೋದಕ್ಕೂ ಮೊದಲು ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿಗೆ ಲಗಾಮನ್ನ ಹಾಕಬಹುದು, ಆ ಒಂದು ಲಗಾಮು ಈಗ ಭಾರತ ಸರ್ಕಾರ ಪಾಕಿಸ್ತಾನ ನಟರಾಗಿರ್ಬೋದು, ಕ್ರಿಕೆಟಿಗರಾಗಿರ್ಬೋದು, ಅಲ್ಲಿನ ಸೇನೆಯವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇಂಡೈರೆಕ್ಟ್ ಆದಂತ ಡೈರೆಕ್ಟ್ ಸಂದೇಶವನ್ನ ಕೊಟ್ಕೊಂಡ್ ಬಂದಿರುವಂತದ್ದು. ಸೊ ಇಲ್ಲಿಗೆ ಇದು ಇವತ್ತಿನ ಒಂದು ನಡೆಯನ್ನು ಯಾರು ತಮ್ಮ ದೇಶದ ಅಂದ್ರೆ ಪಾಕಿಸ್ತಾನದ ಅಜೆಂಡಾವನ್ನ ಭಾರತಕ್ಕೆ ರವಾನೆ ಮಾಡ್ತಿದ್ರು, ಇಲ್ಲಿರುವಂತ ಒಂದಿಷ್ಟು ಮುಸಲ್ಮಾನರನ್ನ ಉತ್ತೇಜನ ನೀಡ್ತಿದ್ರು, ಬನ್ನಿ ಅಟ್ಯಾಕ್ ಮಾಡಿ ಅನ್ನೋ ರೀತಿಯಲ್ಲಿ ಇರ್ಬೋದು, ಅಥವಾ ಕಾಶ್ಮೀರ ನಮ್ದು ಅನ್ನೋದಿರ್ಬೋದು, ಇಂತಹ ಅಜೆಂಡಾವನ್ನ ಇನ್ನ ಸ್ಪ್ರೆಡ್ ಮಾಡೋದಕ್ಕೆ ಬೇಡ ಅನ್ನೋದು ಕಾರಣದಿಂದಾಗಿ ಈ ಒಂದು ಹೆಜ್ಜೆಯನ್ನ ಈ ಸದ್ಯದ ಮಟ್ಟಿಗೆ ಇಟ್ಟಿರುವಂತದ್ದು. ಇದು ತುಂಬಾ ದೊಡ್ಡ ಹೆಜ್ಜೆ ಅನ್ನೋದಕ್ಕಿಂತ ಇದಕ್ಕಿಂತ ಅತ್ಯುನ್ನತವಾದ ಹೆಜ್ಜೆಗಳನ್ನ ಸರ್ಕಾರ ತಗೊಳುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ಅಭಿಷೇಕ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ರಂಜಿತ್ ಕೂಡ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ನೋಡಿ, ಮೊನ್ನೆ
ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಿದ್ರು. ಇವತ್ತು ನಟರ ಹಾಗೆ ಕ್ರಿಕೆಟಿಗರ ತಮ್ಮ ಖಾತೆಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ನೇರವಾಗಿ ಕೊಡುವಂತ ಪೆಟ್ಟು, ಇಂಡೈರೆಕ್ಟ್ ಆಗಿ ಕೊಡುವಂತ ಪೆಟ್ಟು. ಮಾಹಿತಿ ಏನ್ ಕೊಡ್ತೀರಿ ನಾಗೇಂದ್ರ ಬಾಬು? ನೋಡಿ, ಈ ಪಾಕಿಸ್ತಾನದ ನಟರು, ಕ್ರಿಕೆಟಿಗರು ಹಾಗೆ ಕೆಲ ಯೂಟ್ಯೂಬ್ ಚಾನೆಲ್ಗಳು ಭಾರತದಲ್ಲಿ ತಮ್ಮದೇ ಆದಂತ ಅಜೆಂಡವನ್ನ ಸೆಟ್ ಮಾಡುವಂತ ಒಂದಿಷ್ಟು ಮನಸ್ಥಿತಿ ಅಥವಾ ಅವರ ಪಾಕಿಸ್ತಾನದ ಪ್ರಚಾರ ಭಾರತದಲ್ಲಿ ಇಂಥ ವಿಷಮ ಸ್ಥಿತಿಯ ಸಮಯದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಬೆನ್ನಿಗೆ ಚೂರಿ ಹಾಕಿರುವಾಗ, ಪಾಕಿಸ್ತಾನದ ಭಯೋತ್ಪಾದನೆಯನ್ನ ಭಾರತ ಸಂಪೂರ್ಣವಾಗಿ ನಿಗ್ರಹಿಸಕ್ಕೆ ಹೊರಟಿರುವಂತ ಸಮಯದಲ್ಲಿ ಪಾಕಿಸ್ತಾನದ ಪರವಾಗಿ ಇಲ್ಲಿ ಹಾಕುವಂತ ಒಂದೊಂದು ಪೋಸ್ಟ್ಗಳು ಅದು ದೇಶದ ಜನರನ್ನ ರೊಚ್ಚಿಗೇಳಿಸುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಕೇಂದ್ರ ಸರ್ಕಾರ ಅರಿತಂಗೆ ಕಾಣಿಸ್ತಾ ಇದೆ. ಈ ಕಾರಣದಿಂದ ನೀವು ಹೇಳಿದಾಗೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಹಾಗೆ ಅಲ್ಲಿನ ಕೆಲವು ನಟರ ಎಕ್ಸ್ ಖಾತೆಗಳು ಸೇರಿದಂತೆ ಅಲ್ಲಿನ ನಟರ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ಇಂಥದ್ದನ್ನೆಲ್ಲವನ್ನು ಕೂಡ ಸಂಪೂರ್ಣ ಬ್ಯಾನ್ ಮಾಡುವ ಮೂಲಕ ಕೇವಲ ಭಾರತ ಪಾಕಿಸ್ತಾನ ಸರ್ಕಾರ ಅಥವಾ ಪಾಕಿಸ್ತಾನದ ಭಯೋತ್ಪಾದಕರು ಅಥವಾ ಪಾಕಿಸ್ತಾನದ ಸೇನೆ ಜೊತೆಗೆ ಮಾತ್ರ ವಾರ್ ಮಾಡ್ತಾ ಇಲ್ಲ, ಪಾಕಿಸ್ತಾನದ ಈ ಕುಕೃತ್ಯವನ್ನ ಬೆಂಬಲಿಸಿ ಪಾಕಿಸ್ತಾನದ ಈ ಚಟುವಟಿಕೆಗಳನ್ನ ಕಣ್ಮುಂದೆ ನೋಡಿ ಪಾಕಿಸ್ತಾನ ಈ ರೀತಿ ಭಾರತಕ್ಕೆ ಬೆನ್ನಿಗೆ ಚೂರಿ ಹಾಕುವಾಗ ಇದರ ಜೊತೆಗೆ ನಿಂತಂತ ಪಾಕಿಸ್ತಾನದ ಪ್ರಜೆಗಳು ಕೂಡ ನೋಡಿ ನಾಗೇಂದ್ರ ಬಾಬು, ಪಾಕಿಸ್ತಾನದಲ್ಲಿ ಈ ಕೆಲ ನಾಗರಿಕರು, ಪಾಕಿಸ್ತಾನದ ನಾಗರಿಕರು ಭಾರತದಲ್ಲಿದ್ರು, ಅವರನ್ನ ಕಳಿಸುವಂತ ಪ್ರಯತ್ನ ಭಾರತ ಮಾಡ್ತು. ಇಲ್ಲಿಂದ ಯಾವುದೋ ವೀಸದ ಮೇಲೆ, ತಾತ್ಕಾಲಿಕ ವೀಸದ ಮೇಲೆ ಭಾರತದಲ್ಲಿ ಬಂದು ಭಾರತದಲ್ಲಿ ಇದ್ದವರು ಅವ್ರನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತು. ಅದಾದ ನಂತರ ಪಾಕಿಸ್ತಾನದ ನಟರು ಹಾಗೆ ಅಲ್ಲಿನ ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡುವ ಮೂಲಕ ಮತ್ತೊಂದು ಹೊಡೆತ. ಆ ಮೂಲಕ ಪಾಕಿಸ್ತಾನ ಸೇನೆ ಮೇಲೆ ಈಗ ಸವಾರಿ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನ ಸರ್ಕಾರಕ್ಕೆ ಜಾಗತಿಕವಾಗಿ ರಾಜತಾಂತ್ರಿಕವಾಗಿ ಹೊಡೆತವನ್ನ ಕೊಟ್ಟಿದೆ. ಪಾಕಿಸ್ತಾನದ ಆರ್ಥಿಕತೆಯನ್ನ ಕಂಪ್ಲೀಟ್ ಫಾಲ್ ಡೌನ್ ಮಾಡಿದೆ. ಪಾಕಿಸ್ತಾನದ ವಿಮಾನಯಾನ, ಪಾಕಿಸ್ತಾನದ ನೌಕಾಯಾನ ಎಲ್ಲವನ್ನು ಕೂಡ ಈಗ ಭಾರತ ಸಂಪೂರ್ಣವಾಗಿ ನಿರ್ಬಂಧಿಸಿದೆ. ಪಾಕಿಸ್ತಾನದಿಂದ ಥ್ಯಾಂಕ್ ಯು ರಂಜಿತ್ ಹಾಗೆ ಅಭಿಷೇಕ್, ಇಬ್ರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಮತ್ತೇನಾದ್ರು ಮೇಜರ್ ಬ್ರೇಕಿಂಗ್ ಬಂತವ್ರೆ ಮತ್ತೆ ನಿಮ್ ಇಬ್ಬರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು.